ಹಲೋ ಫ್ರೆಂಡ್ಸ್, ಎಂಬ್ರಾಯ್ಡರಿ ವರ್ಕ್ ಬ್ಲೌಸಲ್ಲಿ ಫ್ರಂಟನ್ನು ಯಾವ ಥರ ಫಿನಿಶ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಫ್ರಂಟ್ ಇದೆಯಲ್ಲ, ಅದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಲೈನಿಂಗ್ನ ಇಟ್ಬಿಟ್ಟು ನಾವು ಫಸ್ಟ್ ಶೋಲ್ಡರ್ ನೋಡ್ಕೋಬೇಕು. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ನ. ಆ ಥರ ಪಾಯಿಂಟಲ್ಲಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಆ ಡಿಸೈನ್ ಪಕ್ಕದಲ್ಲೇ ಅದು ಮಾರ್ಕು ಬರೋ ಥರ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದ್ಮೇಲೆ ಗುಂಡು ಪಿನ್ ಹಾಕ್ಕೊಬೇಕು. ಗುಂಡು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಹೋಗಲ್ಲ, ಅದಕ್ಕೋಸ್ಕರ. ಆಮೇಲೆ ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ನಾವು ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ವರ್ಕ್ ಇರುತ್ತಲ್ಲ, ಅಲ್ಲಿ ಕೊಟ್ಟಿರ್ತಾರಲ್ಲ, ಅದ್ರ ಪಕ್ಕನೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಉಲ್ಟಾ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ, ಉಲ್ಟಾ ತಿರುಗಿಸಿ ನೀಟಾಗಿ ಸ್ಟಿಚ್ ಅದ್ರ ಪಕ್ಕದಲ್ಲೇ ಬರುತ್ತೆ. ವರ್ಕ್ ಬ್ಲೌಸ್ಗಳೆಲ್ಲ ಇದೇ ಥರ ಮಾಡಬೇಕು. ಮೇನ್ ಕ್ಲಾತ್ ಮೇಲ್ಗಡೆ ಲೈನಿಂಗ್ ಹಾಕ್ಬಿಟ್ಟು ಅದನ್ನು ಉಲ್ಟಾ ತಿರುಗಿಸಿ ಹಿಂದೆಗಡೆ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಆವಾಗ ನಾವು ಪಕ್ಕದಲ್ಲೇ ನೀಟಾಗಿ ಸ್ಟಿಚ್ ಬಿಡ್ಬೋದು. ಎಲ್ಲ ಥರದ ವರ್ಕ್ ಬ್ಲೌಸ್ಗೂ ಇದೇ ಥರ ಮೆಥಡು. ಆಮೇಲೆ ಕಟ್ ಮಾಡಬೇಕಾದ್ರೆ ಫ್ರಂಟ್ ಬ್ಯಾಕ್ ನೋಡಿಕೊಂಡು ನೀವು ಮೊದಲೇ ಕಟ್ ಮಾಡ್ಕೊಬೇಕು. ಮಿಸ್ಟೇಕ್ ಮಾಡಿ ಎರಡೂ ಒಂದೇ ಥರ ಕಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಇದ್ದಾಗ ನೋಡ್ಕೊಳ್ಳಿ. ಆಮೇಲೆ ಸುತ್ತ ಎಲ್ಲ ಕಟ್ ಮಾಡಿ 1/4 ಇಂಚಿಗೆ ತಕ್ಕೊಬೇಕು. ತಗೊಂಡಾದ್ಮೇಲೆ ಇಲ್ಲೆಲ್ಲ ನಾಚ್ ಹಾಕೋತಿದ್ದೀನಿ. ವರ್ಕಲ್ಲಿ ನೋಡಿ, ನೀವು ಕೆಳಗಡೆ ಉಕ್ಸ್ ಹಾಕ್ತೀರಾ ಅಲ್ವಾ, ಅಲ್ಲಿ ನೀವು ಸ್ವಲ್ಪ ಉಕ್ಸಿಗೆ ಸ್ವಲ್ಪ ಬಟ್ಟೆ ಬಿಟ್ಟಿರಬೇಕು ನೀವು. ಯಾಕಂತಂದರೆ ಎಡ್ಜಿಗೆ ಫುಲ್ ಉಕ್ಸ್ ಬರುತ್ತಲ್ಲ, ಅಲ್ಲಿಗೆ ಡಿಸೈನ್ ತಗೊಂಡೋಗ್ಬೇಡಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದು ಕಟ್ ಮಾಡಬೇಕು. ಯಾಕೆಂದರೆ ಉಕ್ಸಲ್ಲಿ ಅದು ಫೋಲ್ಡಿಂಗ್ ಆಗುತ್ತೆ. ಅದರಿಂದ ಅದು ಸುಮ್ಮನೆ ವೇಸ್ಟು. ಉಕ್ಸಲ್ಲಿ ಫೋಲ್ಡಿಂಗ್ ಆಗುತ್ತೆ, ಕಾಣೋದಿಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಉಕ್ಸಿಗೆ ಬಿಟ್ಟಿರ್ತೀರಲ್ಲ, ಅರ್ಧ ಇಂಚು ನೋಡಿ. ಇಲ್ಲಿ ನಾನು ಕೆಳಗಡೆಯಲ್ಲಿ ಇದು ಮಾಡಿದ್ದೀನಲ್ಲ, ಆ ಥರ ಅರ್ಧ ಇಂಚು ನೀವು ಇದು ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಬಟ್ಟೆ ಇದೆ ಆ ಥರ. ಅದು ಫೋಲ್ಡಿಂಗ್ ಹೋಗಿ ಕರೆಕ್ಟಾಗಿ ನೀವು ಎಲ್ಲಿ ಸ್ಟಾರ್ಟ್ ಆಗುತ್ತೆ ವರ್ಕು, ಅಲ್ಲಿಂದ ಕರೆಕ್ಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಮಡ್ಚ್ಬಿಟ್ಟು ಇಲ್ಲಿ ಒಂದು ಟಾಪ್ ಸ್ಟಿಚ್ ಬಿಡ್ತಾ ಇದ್ದೀನಿ. ನೀವು ಟಾಪ್ ಸ್ಟಿಚ್ ಬಿಟ್ಕೋಬೋದು. ಯಾಕೆಂತಂದರೆ ಟಾಪ್ ಸ್ಟಿಚ್ ಬಿಟ್ಟರೆ ಲೈನಿಂಗು ಈ ಕಡೆ ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಲೈನಿಂಗು ಸ್ವಲ್ಪ ಮುಂದೆ ಆ ಡಿಸೈನ್ ಇದೆಯಲ್ಲ, ಅದು ಅಲ್ಲಿ ತನಕ ಕಾಣ್ತಾ ಇರುತ್ತೆ ಲೈನಿಂಗು. ಅದಕ್ಕೋಸ್ಕರ ನೋಡಿ, ನಾನು ಬಿಟ್ಟಿದ್ದೀನಿ 1/4 ಇಂಚಿಗೆ. ಆ ಥರ ಬಿಟ್ಟರೆ ನೀವು 1/2 ಇಂಚ್ ಒಳಗಡೆ ಹೋದಾಗ ಡಿಸೈನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಡಿಸೈನು ಚೆನ್ನಾಗಿ ಕಾಣುತ್ತೆ ಆವಾಗ. ಇವಾಗ ಸುತ್ತ ಅದೇ ಕ್ಲಾತ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಥರ ವರ್ಕ್ ಬ್ಲೌಸು ಇದೇ ಥರ ಬರುತ್ತೆ. ಅದೇ ಏನು ವ್ಯತ್ಯಾಸ ಅಂದರೆ, ಕೆಲವು ಫ್ರಂಟ್ ಉಕ್ಸಿರಲ್ಲ, ಕೆಲವು ಬ್ಯಾಕ್ ಉಕ್ಕಿರುತ್ತೆ, ಆ ಥರ ಇರುತ್ತೆ. ಎಂಬ್ರಾಯ್ಡ್ರಿ ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಬೀಡ್ಸ್ಗಳು ಇರುತ್ತಲ್ಲ, ಆವಾಗ ನೋಡ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ಯಾಕೆಂದರೆ ಸೂಜಿ ಎಲ್ಲ ಬೆಂಡಾಗುತ್ತೆ, ಹೋಗ್ಬಿಡುತ್ತೆ. ಆ ಥರ ಇದ್ದಾಗ ಬೀಡ್ಸ್ ಹಾಕಿದ್ದಾಗ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಇವಾಗೆಲ್ಲ ಎಕ್ಸ್ಟ್ರಾಸ್ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ತಕ್ಕೊತೀನಿ. ಈಗ ಫ್ರಂಟ್ ರೆಡಿ ಆಯಿತು. ಇನ್ನೊಂದು ಸೈಡ್ ಯಾವ ಥರ ಸ್ಟಿಚ್ ಮಾಡೋದಂದರೆ, ಅದು ಮಾಮೂಲಿ ನಾವೇನು ಮಾಡೋಕ್ಕಾಗಲ್ಲ. ಒಂದು ಸೈಡ್ ಅಷ್ಟೇ ಅಲ್ವಾ ವರ್ಕ್ ಬರೋದು. ಇನ್ನೊಂದು ಸೈಡ್ ಸೆರಗು ಹಾಕೋತೀವಲ್ಲ, ಆವಾಗ ಅದು ಕಾಣೋದಿಲ್ಲ. ಅದಕ್ಕೋಸ್ಕರ ಹಿಂದೆ ಸೈಡು ಇನ್ನೇನು ಮಾಡಬೇಕು, ಕರೆಕ್ಟಾಗಿ ಅದನ್ನು ಇನ್ನೊಂದು ವರ್ಕ್ ಇದೆಯಲ್ಲ, ಅದನ್ನು ಇಟ್ಬಿಟ್ಟು ಇನ್ನೊಂದು ಸೈಡಿಗೂ ಮಾರ್ಕ್ ಹಾಕ್ಕೋಬೇಕು, ರೌಂಡ್ ಕರೆಕ್ಟಾಗಿ ಎಷ್ಟು ಬರಬೇಕು ಅಂತ. ಅದಾದಮೇಲೆ ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೊಂಡಾಗ ಬರಬೇಕು. ಸ್ಟಿಚ್ ಹಾಕೊಂಡು ಬಂದಮೇಲೆ ಒಂದು 1/4 ಇಂಚಿ ಬಿಟ್ಬಿಟ್ಟು ಕಟ್ ಮಾಡಿ ತಗೋಬೇಕು. ನೀವು ಇನ್ನೊಂದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಡಿಸೈನ್ ಇರೋದು, ಅದನ್ನೇ ತಂದು ಇಲ್ಲಿ ಇಟ್ಬಿಟ್ಟು ಫ್ರಂಟಲ್ಲಿ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನೇ ಬೇರೆ ಥರ ಮಾಡ್ಕೊಳಕ್ಕೆ ಹೋದರೆ, ನಿಮಗೆ ಗೊತ್ತಿಲ್ಲದೆ ಥರ ಸುಮ್ಮನೆ ಹಂಗೆ ರೌಂಡ್ ಶೇಪ್ ಕೊಡೋಕ್ಕೆ ಹೋದರೆ ವೇರಿಯೇಷನ್ ಬರುತ್ತೆ. ಈಗ ಆಲ್ರೆಡಿ ಮಾಡಿದ್ದೀರಲ್ಲ, ಅದನ್ನು ಕೊಟ್ಟರೆ ಕರೆಕ್ಟಾಗಿ ಎರಡು ಸಮಕ್ಕೆ ಬರುತ್ತೆ. ಇವಾಗ ಅದು ಕಟ್ ಮಾಡಿ ತಕ್ಕೊಂಬಿಟ್ಟು ಈಗ ಉಲ್ಟಾ ಮಾಡ್ತಾಯಿದ್ದೀನಿ. ಇಷ್ಟೇ ವರ್ಕ್ ಬ್ಲೌಸಿಗೆ ಲೆಫ್ಟ್ ಸೈಡಲ್ಲಿ ಇದೇ ಥರನೇ ಮಾಡೋದು. ಅಲ್ಲಿಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಲೈನಿಂಗು ಔಟ್ಸೈಡ್ ಬರಬಾರ್ದು ಅಂದರೆ ಒಂದು ಕಿನಾರಿ ಹಾಕ್ತಾಯಿದ್ದೀನಿ.
ಇವಾಗ ಇದನ್ನು ಸುತ್ತಲ್ಲ ಅಟ್ಯಾಚ್ ಮಾಡ್ಕೊಬೇಕು. ನೆಕ್ಸ್ಟ್ ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ತಗೋತೀನಿ. ಇದು ಪ್ರಿನ್ಸಸ್ ಕಟ್ ಅಲ್ವಾ, ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ನು ಕ್ಲಾತ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ಕೊತಿದ್ದೀನಿ. ಇವನು ನೀವು ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು, ಯಾಕಂತಂದರೆ ಉಲ್ಟಾ ಆಗಿಬಿಡ್ತವೆ. ಎರಡು ಒಂದೇ ಸೈಡ್ ಇಟ್ಬಿಟ್ಟು ನೀವು ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋದಾಗ ಬರಲ್ಲ ಅದು. ಅದಕ್ಕೋಸ್ಕರ ಆಪೋಸಿಟ್ ಇಟ್ಬಿಟ್ಟು ಒಂದು ಸಲ ಕರೆಕ್ಟ್ ಇದೆಯಾ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡಿ. ಬಿಗಿನರ್ಸ್ ಈ ಥರ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ಗೆ, ಅದಕ್ಕೆ ಮೊದಲೇ ಇಟ್ಕೊಂಡು ನೀಟಾಗಿ ಅದನ್ನು ಇಟ್ಕೊಂಬಿಟ್ರೆ ಆವಾಗ ಏನೂ ಪ್ರಾಬ್ಲಮ್ ಅಲ್ಲ. ಈಗ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ದು ಅಟ್ಯಾಚ್ ಮಾಡ್ತೀನಿ. ನೋಡಿ ಫ್ರೆಂಡ್, ಈಸಿಯಾಗಿ ನೀವು ಈ ಥರ ಸ್ಟಿಚ್ ಮಾಡ್ಕೋಬೋದು ನೋಡಿಕೊಂಡು. ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋದೇನು ಕಷ್ಟ ಅಂತ ಏನಿಲ್ಲ, ಈಸಿ ಇದೆ. ನಾವು ಕಟ್ಟಿಂಗಲ್ಲಿ ಯಾವ ಥರ ನೀಟಾಗಿ ಕಟ್ಟಿಂಗ್ ಮಾಡ್ತೀವಿ ಅದ್ರ ಮೇಲೆ ಬ್ಲೌಸು ನೀಟಾಗಿ ಹೋಗುತ್ತೆ. ನಾನು ಅರ್ಧ ಇಂಚ್ ಬಿಟ್ಟಿದ್ದೆ ಎಕ್ಸ್ಟ್ರಾ, ನೋಡಿ ಅರ್ಧ ಇಂಚಿಗೆ ಕರೆಕ್ಟಾಗಿ ಎಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀರ ಅಷ್ಟನ್ನೇ ಹಾಕೋತಾ ಹೋಗಿ. ನೋಡಿ ಈ ಥರ ರೆಡಿಯಾಗಿದೆ ಪ್ರಿನ್ಸಸ್ ಕಟ್ ಬ್ಲೌಸು ನೋಡಿ ಎರಡು ಸೈಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.